ಡೆಲ್ಲಿ, ಆಗ್ರಾ, ಈಗ ನಿನ್ನೆ ಮಧ್ಯಪ್ರದೇಶ್ ಉಜ್ಜೈನ್. ಸೊ ಉಜ್ಜೈನಲ್ಲಿ ತುಂಬ ಕನೆಕ್ಟಿಂಗ್ ರೋಡು. ಮತ್ತು ಏನಪ್ಪ ಅಂದರೆ ಫುಲ್ಲು ಸೂಪರಾಗಿ ಮಾಡಿದ್ರು ಕನೆಕ್ಟಿಂಗ್. ಟ್ರಾವೆಲ್ ಮಾಡೋದಂತೂ ಗೊತ್ತೇ ಆಗೋಲ್ಲ. ಇನ್ನು ನಿಮ್ಮ ಬೈಕ್ ಆಗಲಿ ಕಾರ್ ಆಗಲಿ ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲ ಹೋಗೋಣ ಬೇಗ. ಇಲ್ಲ ತಿಂಡಿ ಮೊನ್ನೆ ತಿಂದಿದ್ದು ನಾನು ಇಲ್ಲಿ 3 ಸಮೋಸ, ಪಕೋಡ, ಯಾವುದೋ ಪಕೋಡ ಅಂತ ಗೊತ್ತಿಲ್ಲ ಯಾವುದಲ್ಲಿ ಮಾಡಿದ್ರು ಅಂತ. ಆಮೇಲೆ ಜಿಲೇಬಿ, ಅದೇ ತಿಂಡಿ ಇಲ್ಲಿ. ಆಮೇಲೆ ಒಂದು ಟೀ. ಅವನು ಹೋಗೋದೇ ಇಲ್ಲ. ಸ್ಕೂಲು ಅದು ಏನಪ್ಪ ಇನ್ನು ಕನೆಕ್ಟೇ ಆಗ್ತಾಯಿಲ್ಲ ಹೈವೇಗೆ. ಫ್ಲೈಓವರ್ ಆದಮೇಲೆ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬೇಕು ಅನಿಸುತ್ತೆ. ಓಕೆ 35 ಕೊಟ್ಟಿದೆ ಮೈಲೇಜು, ಅರೌಂಡ್ 35-38, ಯಾಕೆಂದರೆ ಜಾಸ್ತಿ ಲಗೇಜ್ ಇರೋದ್ರಿಂದ. ಸೊ ಒಂದು 4-5 ಡೇಸ್ ರೈಡಿಂದನೂ ಸ್ವಲ್ಪ ಮೇನು ಬ್ಯಾಗ್ನ ಒಂದು ಕ್ಲಿಯರಾಗೆ ಕಟ್ಟಬೇಕು ನೀವು ಈ ಥರ ಬೈಕರ್ಸು. ಯಾಕೆಂದರೆ ನೀವು ಒಂದು ಸ್ಪೀಡಲ್ಲಿ ಇರ್ತೀರಾ, ಏನಾದರೂ ಒಂಚೂರು ಲೂಸ್ ಆಯಿತು ಅಥವಾ ವೆಯ್ಟ್ ಡಿಫ್ರೆನ್ಷಿಯೇಟ್ ಇರುತ್ತೆ. ಈ ಥರ ಸ್ಯಾಡಲ್ ಬ್ಯಾಗ್ ಆಗಲಿ, ಈ ಥರ ಸ್ಯಾಡಲ್ ಬ್ಯಾಗು ಮತ್ತು ಟಾಪ್ ಬ್ಯಾಗ್ ಬರುತ್ತೆ, ಅಥವಾ ಮೇಲೆ ಬಂಗಿ ಕಾರ್ಡಲ್ಲಿ ಕಟ್ಟೋದಾಗಲಿ ಸ್ವಲ್ಪ ಟೈಮ್ ತೊಗೊಂಡು ಕಟ್ಕೊಬೇಕು ನೀವು. ಇಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಲೂಸ್ ಆದರೆ ಬಕಲ್ ಇರುತ್ತಲ್ಲ, ಪ್ಲಾಸ್ಟಿಕ್ ಬಕಲ್ಸು, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳೋದು ಬೆಟ್ರ್. ಮತ್ತು ಇನ್ನೊಂದೇನು ನಾನು ನೋಡಿದಂದರೆ ಈ ರೈಡಲ್ಲಿ ಈ ಮಧ್ಯಪ್ರದೇಶ ಆಗಲಿ UP ಆಗಲಿ ಸ್ವಲ್ಪ ನೀವು ಲೆಫ್ಟ್ ಸೈಡಲ್ಲಿ ಯಾವ್ದಾರ ವೆಹಿಕಲ್ಸ್ ಅಂದರೆ ವೆಹಿಕಲ್ಸ್ ನೋಡ್ಕೊಬೇಕು ಮಿರರಲ್ಲಿ. ಏನಕ್ಕೆ ಅಂದರೆ ಈ 2 ವೀಲರು ಬ್ರೇಕ್ ಹಿಡಿಯಲ್ಲ ಅವರು, ಎಷ್ಟು ದಿನ ಆಗಿರುತ್ತೋ ಸರ್ವಿಸ್ ಮಾಡಿಸಿ ಅವರು. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಬ್ರೇಕಿಂಗ್ ಕರೆಕ್ಟಾಗಿರುತ್ತೆ. ಸಣ್ಣಗೆ ಏನೋ ಹಾಕ್ಬಿಟ್ರೆ ಅವರು ಸ್ವಲ್ಪ ತಲೆನೋವು. ಅದೇ ಎಕ್ಸ್ಪೆರಿಮೆಂಟ್ ಆಯಿತು ನಿನ್ನೆ ನನಗೆ. ಯಾರೋ ಒಂದು TVS XL ಬರ್ತಾ ಇದ್ದಾನೆ ಪುಣ್ಯಾತ್ಮ. ನಾನು ಮುಂದೆ ಲಾರಿನ ಬಸ್ಸು ಬಂತು ಅಂದ್ಬಿಟ್ಟು ಸ್ವಲ್ಪ ಸೈಡಲ್ಲಿ ಆಗಿ ನಿಲ್ಸ್ಕೊಂಡ್ರೆ ಪುಣ್ಯಾತ್ಮ ಬಂದು ನೀಟಾಗಿ ಬ್ರೇಕೇ ಹಿಡ್ದಿಲ್ಲ. ಅಂದ್ಕೊಂಡೆ ಆಯಿತು, ಏನಾಗಿಲ್ಲ. ಈ ಸೈಡಿಗೆ ಲೆಫ್ಟಲ್ಲಿ ಬಂದು ಬ್ಯಾಗಿಗೆ ಹೊಡೆದ. ಏನಾರ 4 ವೀಲರು ಈ ಥರ ಇದ್ದರೆ ಸ್ವಲ್ಪ ವಾಚ್ ಔಟ್ ಮಾಡಬೇಕು, ಮಿರರಲ್ಲಿ ನೋಡಬೇಕು. ಆದಷ್ಟು ಸ್ವಲ್ಪ ಸ್ಲೋ ಮಾಡಿಕೊಂಡು ಅವ್ರನ್ನ ಬಿಟ್ಟು ಆಮೇಲೆ ಅಥವಾ ಸ್ವಲ್ಪ ಆಮೇಲೆ ಬ್ರೇಕ್ ಅಪ್ಲೈ ಮಾಡಿ ನೀವು ಸ್ಟಾಪ್ ಮಾಡೋಂಗಿದ್ರೆ ಸ್ಟಾಪ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವ್ರು ಬಿಟ್ಟ ಮೇಲೆ ನೀವು ಸ್ಲೋ ಮಾಡ್ಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ಕೋಬೋದು ರೈಡು. ಯಾವುದೋ ಟ್ರ್ಯಾಕ್ ಚಿಕ್ಕದು.
ಏಯ್ ಒಬ್ಬ ಮೊನ್ನೆ ಅನಿಸುತ್ತೆ ಉಜ್ಜೈನ್ ಟು ಝಾನ್ಸಿ ಆಲ್ಮೋಸ್ಟ್ 500 ಮೇಲೆ ಲಾರಿ ನೋಡ್ಬಿಟ್ಟಿದ್ದೀನಪ್ಪ. ಆ್ಯಕ್ಚುಲಿ ಡೇ ಟೈಮ್ ಕಡಿಮೆ ಇರುತ್ತೆ ಅಂದ್ಕೊಂಡೆ, ಡೇ ಟೈಮೇ ಜಾಸ್ತಿ ಇದೆ. ನೈಟ್ ಟೈಮ್ ಇನ್ನೂ ಎಷ್ಟಿರುತ್ತೋ ವೆಹಿಕಲ್ಸು, ಲಾರಿ. ಪೆಟ್ರೋಲು ಇನ್ನೂ ಹಾಫ್ ಟ್ಯಾಂಕ್ ಇದೆ. ಸ್ವಲ್ಪ ಕಡಿಮೆ ಇದೆ ಟ್ರಾಫಿಕ್ಕು, ಸಂಡೇ ಅಂತನಾ ಗೊತ್ತಿಲ್ಲ, ನೋಡೋಣ. ಕ್ಲೌಡ್ಸ್ ಫುಲ್ಲು ಇದಾಗಿದೆ. ಏನೋ ಒಂದು ಇದಕ್ಕೆ ರೈನಾಕ್ಸ್ ವಾಟರ್ ಪ್ರೂಫ್ ಲೈನರಾ, ರೈನ್ ಲೈನರ್. ಓಕೆ, ನಾಟ್ ಎಕ್ಸ್ಟ್ರೀಮ್ ಫಾಲ್ಸ್, ಏನಂತಾರೆ ಅದು, ಎಕ್ಸ್ಟ್ರೀಮ್ ರೈನ್ಫಾಲ್ ಇದ್ದರೆ ನೀರು ಒಳಗೆ ಬಂದ್ಬಿಡುತ್ತೆ. ನಾಟ್ ಅಪ್ ಟು ದಿ ಮಾರ್ಕ್. ಈಗೇನೋ B100, B200 ಅಂತೆ, B500 ಅಂತೆ. ಡಿಸೈನರ್ ಏನು ಮಾಡ್ತಾವನ ಪುಣ್ಯಾತ್ಮ, ಅವನಿಗೆ ಗೊತ್ತು. ಏನಿದು ಕನ್ಸ್ಟ್ರಕ್ಷನ್? ಆಗ್ರಾ ಅಂತ ಬರ್ತಾಯಿತ್ತು. ಇಲ್ಲಿ ಫ್ಲೈಓವರಿನ ಕನ್ಸ್ಟ್ರಕ್ಷನ್ ಇದೆ. ಕಾನ್ಪುರ್, ಗ್ವಾಲಿಯರ್ 100 ಇದೆಯಾ? 50 ಅಂದ್ಕೊಂಡೆ. ಓ, ಅದು ಶಿವಪುರಿಯಿಂದ 40 ಏನೋ ತೋರಿಸ್ತಾ ಇತ್ತು. ಇದು 80 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಇದು 50 ಕಿಲೋಮೀಟರ್ ಈ ಸೈಡ್ ಬಂದ್ಬಿಡ್ತೀನಿ, ಝಾನ್ಸಿಯಿಂದ. ಓಕೆ, ಇಲ್ಲೇನಪ್ಪ ಇಷ್ಟು ಲಾರಿಗಳಿದೆ. ಜಂಕ್ಷನ್ ಇರಬೇಕು ಅನಿಸುತ್ತೆ ಇದು. ಆ್ಯಕ್ಚುಲಿ ಆಗಲೇ ಬಂದಿದ್ದು ಬೈಪಾಸ್ ಅನಿಸುತ್ತೆ. ಇದು ಝಾನ್ಸಿಗೆ ಹೋಗುತ್ತೆ ಅನಿಸುತ್ತೆ, ರೈಟ್ ಅನಿಸುತ್ತೆ. ಯಾ ಅವನು ರೈಟ್ ಹೋಗ್ಬೇಕಾ? ರೈಟ್ ಝಾನ್ಸಿಗೆ ಹೋಗುತ್ತೆ ಸಿಟಿಗೆ. ಇದು ಏನಾಗಿದ್ರೆ ಬಸ್ಸು ಏನೋ ಲಗೇಜ್ ತುಂಬ್ತಾ ಇದ್ದಾರೆ ಬಸ್ಸಲ್ಲಿ. ಅಯ್ಯೋ, ಇದು ಇನ್ನರ್ ಒಳಗಡೆ ಇಟ್ಕೊಂಡ್ಬಿಡುತ್ತೆ. ಸರಿಯಾಗಿ ಹೊಡಿತಾ ಇದೆ ಇಲ್ಲಿ ಬಿಸಿಲು. ಇದೇ ಥರ ತಾರ್ ರೋಡ್ ಇದ್ರೆ ಆರಾಮಾಗಿ ಕ್ರೂಸ್ ಮಾಡ್ಬೋದಪ್ಪ. ಈ ತುಂಬ ಕಡೆ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟಿರ್ತಾರೆ, ಬಟ್ ವಿತ್ ರಬ್ಬರ್ ಮೆಟೀರಿಯಲ್ಸು. ಸೊ ಓಕೆ, ಬಟ್ ಜಂಪಿಂಗ್ ಜಾಸ್ತಿ. ಗಾಡಿ ಜಂಪಿಂಗ್ ತುಂಬ ಹೊಡೆಯುತ್ತೆ. ಸೊ ಏನೋ 220 ಕಿಲೋಮೀಟರ್ಸ್. ಇನ್ನೊಂದು ಏನಂದರೆ, ಈ ಥರ ಬ್ರಿಡ್ಜ್ ಬರುತ್ತಲ್ಲ, ಬ್ರಿಡ್ಜ್ ಬಂದಾಗ ಯಾವ ಗಾಡಿ ಹಾಕ್ಬೋದು? BMW X6. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಎಕ್ಸ್ಟೆನ್ಷನ್ ಕಾರ್ಡ ಏನೋ ಹೇಳ್ತಾರೆ ಬ್ರಿಡ್ಜ್ಗಳಿಗೆ. ಅಲ್ಲಿ ನಿಮಗೆ ತುಂಬ ಲಾರಿಗಳು ಹೋಗಿ 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 ಸ್ವಲ್ಪ ಪಾತೋಲಿರುತ್ತೆ. ಸೊ ಬೈಕರ್ಸ್ಗೆ ಎಸ್ಪೆಷಲಿ ಸ್ವಲ್ಪ ಸ್ಲೋ ಮಾಡ್ಕೊಂಬಿಡಿ ಅಷ್ಟೇ. ಯಾಕೆಂದರೆ ತುಂಬ ಲಗೇಜ್ ಹಾಕಿರ್ತೀರ ಹಿಂದೆ,
ಅಥವಾ ಡಬಲ್ಸ್ ಇರ್ತಾರೆ ಡಬಲ್ಸಲ್ಲೂ. ಸೊ ಅದು ಹೋಗೋದು ಬೆಸ್ಟ್. ಕಡಿಮೆ ಗಾಡಿಗೆ ಏಟ್ ಬೀಳಲ್ಲ, ಸುಮ್ಮನೆ ತಲೆನೋವು. ಇಲ್ಲೊಂದಪ್ಪ X6 ಫುಲ್ ಆಟೋ. ಸೊ ಇವತ್ತು ಸ್ವಲ್ಪ ಜರ್ನಿ ಕಡಿಮೆ, 4 hours ಅಂದರೆ ಒಂದು 2 o'clock 3 to 4 o'clock ಹೋದರೆ ಆರಾಮಾಗೆ ಒಂದು ರೆಸ್ಟ್ ತಗೋಬೋದು. ಹಸು ಅಂದರೆ ಇಲ್ಲೆಲ್ಲ ಹಸುಗಳು ಜಾಸ್ತಿ ಇದ್ರು. ಸಾಕತ್ ಕೇರ್ಫುಲ್ ಆಗಿರ್ಬೇಕು ನೀವು. ಬೈಕ್ ಆಗಲಿ ಕಾರ್ ಆಗಲಿ, ಎಲ್ಲದಕ್ಕಿಂತ ಡೇಂಜರ್ ಅಂದರೆ ಸಣ್ಣ ಹಸುಗಳು ತುಂಬ ಓಡಾಡಲ್ಲ. ಅವು ಸುಸ್ತಾಯಿತು ಅಂದರೆ ಅದಕ್ಕೆ ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಮಧ್ಯದಲ್ಲಿ ಕೂತ್ಕೊಂಡ್ರೆ ಓಕೆ. ಈ ರೈಟ್ ಲೈನ್ ಮಿಡಲ್ ಲೈನಾಗ ಕೂತ್ಕೊಂಡ್ಬಿಡ್ತವೆ ಒಂದೊಂದ್ಸಲಿ. ಸೊ ಡೇ ಎಷ್ಟನೇ ಡೇ ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು. ಡೇ 8 ಅನ್ಸುತ್ತೆ, 8ನೇ ದಿನನ 9ನೇ ದಿನ ಇರಬೇಕು. ರೈಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಈ ಥರ ಎತ್ತಾಕುತ್ತೆ, ಇಲ್ಲಾಂದರೆ ಹಳ್ಳಗಳು ಹಾಕ್ಬಿಟ್ಟಿರುತ್ತೆ ನಿಮಗೆ ಆ ಬ್ರಿಡ್ಜಲ್ಲಿ. ಹುಷಾರಾಗಿರುತ್ತೆ. ಇದೆಲ್ಲ ಹೋಟ್ಲುಗಳೇ ಸಿಗಲ್ಲ ಅಪ್ಪ, ಹೋಟ್ಲುಗಳು ಹುಡುಕೋ ಹೋಗ್ಬೇಕಿತ್ತು.